ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕ್ರಯಾನ್ಸ್ನ ಯೂಸ್ ಮಾಡಿಕೊಂಡು ಒಂದು ಬೋಟ್ನ ಯಾವ ರೀತಿಯಾಗಿ ಡ್ರಾ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಇನ್ನೊಂದು ವಿಡಿಯೋದಲ್ಲಿ ಪೆನ್ಸಿಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಔಟರ್ ಬಾರ್ಡನ್ನು ಡ್ರಾ ಮಾಡ್ಕೊಳ್ಳೋದು ಅಂತಲೂ ತೋರಿಸಿದ್ದೀನಿ. ಆ ವಿಡಿಯೋನು ಕೂಡ ಮಿಸ್ ಮಾಡ್ದಲೇ ನೋಡಿ. ಯಾಕೆ ಅಂತ ಅಂದರೆ ಔಟರ್ ಬಾರ್ಡರ್ನ ಹಾಕೋದು ಕಲಿತ್ರೆ ಕ್ರಯಾನ್ಸ್ನ ಹಚ್ಚೋಕ್ಕೆ ಈಸಿ ಆಗುತ್ತೆ. ಮಕ್ಕಳಿಗೆ ಡ್ರಾಯಿಂಗ್ ಮಾಡೋದಕ್ಕೆ ಏನನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು, ಕ್ರಯಾನ್ಸ್ನ ಯಾವ ರೀತಿಯಾಗಿ ಹೋಲ್ಡ್ ಮಾಡಿ ಅಪ್ಲೈ ಮಾಡಬೇಕು, ಏನನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ಅವ್ರಿಗೆ ಡ್ರಾಯಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವುದೇ ರೀತಿಯಾದ ಡ್ರಾಯಿಂಗ್ ಮಾಡೋದಕ್ಕೆ ಬೇಸಿಕ್ ಎಲಿಮೆಂಟ್ಸು ತುಂಬ ಇಂಪಾರ್ಟೆಂಟ್. ಅಂದರೆ ಲೈನ್, ಶೇಪ್, ಫಾರ್ಮ್, ಸ್ಪೇಸ್, ಟೆಕ್ಸ್ಚರ್, ವ್ಯಾಲ್ಯೂ ಮತ್ತು ಕಲರ್. ಇಷ್ಟನ್ನು ಕರೆಕ್ಟಾಗಿ ಅಪ್ಲೈ ಮಾಡೋದಕ್ಕೆ ಕಲಿತ್ರೆ ಯಾವುದೇ ರೀತಿಯಾದಂಥ ಡ್ರಾಯಿಂಗ್ ಫಾರ್ಮೆಟ್ ಕೂಡ ಈಸಿಯಾಗಿ ಮಾಡ್ಬೋದು. ಮತ್ತು ಜಾಮೆಟ್ರಿಕಲ್ ಶೇಪ್ಸ್ನ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ, ಅಂದರೆ ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್, ಓವಲ್, ಕ್ಯೂಬ್, ಸ್ಪಿಯರ್, ಕೋನ್, ಪಿರಮಿಡ್ ಮತ್ತು ಸಿಲಿಂಡರ್, ಇಷ್ಟನ್ನು ಅವ್ರ ಕೈಲೇ ಡ್ರಾ ಮಾಡಿಸಿ ಅದರಲ್ಲಿ ಕ್ರಯಾನ್ಸ್ನ ಫಿಲ್ ಮಾಡೋದು ಪ್ರಾಕ್ಟೀಸ್ ಮಾಡಿಸಿದ್ರೆ ಅವ್ರಿಗೆ ಡ್ರಾಯಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತು ನಾನು ಮಾಡಿದಂತಹ ಬೋಟ್ ಡ್ರಾಯಿಂಗ್ ವಿಡಿಯೋ ಮತ್ತು ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಆದಷ್ಟು ನನ್ನ ವಿಡಿಯೋಗಳನ್ನ ಕೊನೆ ತನಕ ನೋಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡಿಕೊಂಡು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶುಭ ದಿನ. ಬಾಯ್ ಬಾಯ್. ಥ್ಯಾಂಕ್ ಯು.